ಬೆಂಗಳೂರಲ್ಲಿ ಅಷ್ಟೇ ಅಲ್ಲ, ಬಳ್ಳಾರಿಯಲ್ಲೂ ಕೂಡ ದರ್ಶನ್ ಫ್ಯಾನ್ಸ್ನ ದುರಹಂಕಾರ ಮಿತಿ ಮೀರ್ತಾ ಇದೆ. ಕನಕದುರ್ಗಮ್ಮ ದೇವತೆ ಮೇಲೆ ಕಾಲಿಟ್ಟು ದರ್ಶನ್ ಫ್ಯಾನ್ಸ್ ಹಾರ ಹಾಕಿದ್ದಾರೆ. ನೋಡಿ ಯಾವ ಮಟ್ಟಿಗಿದೆ ದರ್ಶನ್ ಫ್ಯಾನ್ಸ್ನ ಹುಚ್ಚಾಟ, ಅತಿರೇಕದ ವರ್ತನೆ ಅಂತ. ಕನಕದುರ್ಗಮ್ಮ ಈ ಭಾಗದ, ಬಳ್ಳಾರಿ ಭಾಗದ ಶಕ್ತಿ ದೇವತೆ. ಒಂದ್ ಕಡೆ ಬೆಂಗಳೂರಲ್ಲಿ ಲಾಠಿ ಬಿಸಿ ತಟ್ಟಿದೆ ಈಗಾಗಲೇ ದರ್ಶನ್ ಫ್ಯಾನ್ಸ್ಗೆ. ಅವಾಚ್ಯ ಶಬ್ದಗಳಿಂದ ಜೋರಾಗಿ ಕೂಗಿದ್ದಕ್ಕಾಗಿ ಬೆಂಗಳೂರಲ್ಲಿ ಅಷ್ಟೇ ಅಲ್ಲ, ಬಳ್ಳಾರಿಯಲ್ಲೂ ಕೂಡ ದರ್ಶನ್ ಫ್ಯಾನ್ಸ್ನ ದುರಹಂಕಾರ ಯಾವ ರೀತಿ ಆಗಿದೆ ಅದಕ್ಕೆ ಸಾಕ್ಷಿ ಇದು. ದೇವತೆ ಮೇಲೆ ಕಾಲಿಟ್ಟು ಹಾರ ಹಾಕಿದ್ದಾನೆ ದರ್ಶನ್ ಅಭಿಮಾನಿ. ದರ್ಶನ್ ಆದಷ್ಟು ಬೇಗ ಬಿಡುಗಡೆ ಆಗಬೇಕು ಅಂತ ಅಭಿಮಾನಿಗಳ ಹುಚ್ಚಾಟ ಇದು. ಒಂದ್ ಕಡೆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಕನಕದುರ್ಗಮ್ಮ ಮೂರ್ತಿಗೆ ಹಾರ ಹಾಕುವಾಗ ಫ್ಯಾನ್ಸ್ಗಳಿಂದ ದುರ್ವರ್ತನೆ ತೋರಲಾಗಿದೆ. ಏಣಿ ಬಳಸಿ ವಿಗ್ರಹದ ಮೇಲೆ ಕಾಲಿಟ್ಟು ದರ್ಶನ್ ಫ್ಯಾನ್ಸ್ ಆ ದೇವಿಯ ಮೂರ್ತಿಗೆ ಹಾರ ಹಾಕಿದ್ದಾರೆ. ದರ್ಶನ್ ಫ್ಯಾನ್ಸ್ನ ಹುಚ್ಚಾಟ ನೋಡಿ, ಇದು ದುರ್ವರ್ತನೆ, ಅತಿರೇಕದ ವರ್ತನೆ. ಬೃಹದಾಕಾರದ ದುರ್ಗಾದೇವತೆಯ ಮೂರ್ತಿ ಇದೆ. ಈ ಮೂರ್ತಿಯ ಹಿಂಭಾಗದಲ್ಲಿ ಏಣಿ ಹಾಕಲಾಗಿದೆ. ಏಣಿ ಹತ್ತಿ ಅನಂತರದಲ್ಲಿ ಮೂರ್ತಿಯ ಮೇಲೆ ಕಾಲಿಟ್ಟು ಈ ರೀತಿಯಾಗಿ ದೊಡ್ಡ ಹಾರ ಹಾಕಿದ್ದಾನೆ ಫ್ಯಾನ್. ದರ್ಶನ್ ಫ್ಯಾನ್ಸ್ನ ಹುಚ್ಚಾಟ ನೋಡಿ ಯಾವ ರೀತಿಯಾಗಿದೆ ಅಂತ. ದೇವರ ಕಾಲಿಗೆ ಬಿದ್ದು ಬೇಡ್ಕೊಂಡ್ರೆ ಫಲ ಸಿಗೋದು ಕಷ್ಟ. ದೇವರ ತಲೆ ಮೇಲೇನೆ ಹೆಜ್ಜೆ ಇಟ್ಟು ಈ ರೀತಿಯಾಗಿ ಹಾರ ಹಾಕಿ ಅಣ್ಣ ಬಿಡುಗಡೆ ಆಗಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ ದರ್ಶನ್ ಫ್ಯಾನ್ಸ್. ಏನ್ ಹೇಳ್ಬೇಕು ಇವರ ಹುಚ್ಚಾಟಕ್ಕೆ? ದರ್ಶನ್ ಫ್ಯಾನ್ಸ್ನ ದುರ್ವರ್ತನೆಯನ್ನ ತೋರಿಸ್ತಾ ಇದ್ದೀವಿ ನಿಮಗೆ. ಸಂಬಂಧಪಟ್ಟಂಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಲೈವ್ ನಲ್ಲಿದ್ದಾರೆ. ನರಸಿಂಹಮೂರ್ತಿ, ಈಗಾಗಲೇ ಈ ದರ್ಶನ್ ಫ್ಯಾನ್ಸ್ ಹುಚ್ಚಾಟಕ್ಕೆ ಬೆಂಗಳೂರಲ್ಲಿ ಲಾಠಿ ಬಿಸಿ ತಟ್ಟ ಆಗಿದೆ. ಆದ್ರೂ ಕೂಡ ಇವರು ಸುಧಾರಿಸೋ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ದೇವಿ ಮೂರ್ತಿ ಮೇಲೆ ಈ ರೀತಿಯಾಗಿ ಕಾಲಿಟ್ಟು ಹಾರ ಹಾಕ್ತಾರೆ ಅಂದ್ರೆ ಏನ್ ಹೇಳ್ಬೇಕು ಇವರಿಗೆ? ಅರುಣ್, ಈಗಾಗಲೇ ಹೇಳಿದೆ, ಇದು ಅಭಿಮಾನವೋ ಅಂಧಾಭಿಮಾನವೋ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಇವತ್ತು ಏನು ಸಾಕಷ್ಟು ನಿನ್ನೆ ದರ್ಶನ್ ಬಳ್ಳಾರಿಗೆ ಬಂದಾಗಿನಿಂದ ಕೂಡ ಒಂದಷ್ಟು ಅಭಿಮಾನಿಗಳು ಭಾಳ ಎಕ್ಸೈಟ್ ಆಗ್ತಾ ಇದ್ದಾರೆ. ಆ ದರ್ಶನ ನೋಡಬೇಕು, ಕಾತರಿಂದ ಕಾಯಬೇಕು, ಅದೆಲ್ಲವೂ ಕೂಡ ಆರಂಭದಲ್ಲಿ ಏನೂ ಆಗಲಿಲ್ಲ. ಈಗಲೂ ಕೂಡ ಅಂದರೆ ಇವತ್ತು ಶ್ರಾವಣ ಶುಕ್ರವಾರ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ದುರ್ಗಮ್ಮ ದೇವಿಗೆ ಒಂದು ವಿಶೇಷವಾದ ಪೂಜೆಯನ್ನು ಮಾಡ್ತಾರೆ, ಕುಂಕುಮಾರ್ಚನೆ ಮಾಡ್ತಾರೆ, ಒಂದು 101 ಕಾಯಿಯನ್ನು ಕೂಡ ಹೊಡಿತಕ್ಕಂಥ ಕೆಲಸ ಮಾಡ್ತಾರೆ. ತದನಂತರ ಏನು ದುರ್ಗಮ್ಮ ದೇವಸ್ಥಾನದ ಮುಂಭಾಗದ ಇರತಕ್ಕಂಥ ಬೃಹದಾಕಾರದ ಮೂರ್ತಿಗೆ ಒಂದು ದೊಡ್ಡ ಹಾರವನ್ನು ಹಾಕ್ಲಿಕ್ಕೆ ಹೋಗ್ತಾರೆ. ಆದರೆ ಹಾರವನ್ನು ಹಾಕಲಿಕ್ಕೆ ಒಂದಷ್ಟು ಪ್ರೊಸೀಜರ್ ಇದೆ. ಕ್ರೇನ್ ಮೂಲಕ ಹಾರವನ್ನು ಹಾಕ್ತಕ್ಕಂಥದ್ದು ವಾಡಿಕೆ. ಆದರೆ ತರಾತುರಿಯಲ್ಲಿ ಇರ್ತಕ್ಕಂಥ ಒಂದು ಏಣಿ ಮೂಲಕ ಏನು ಹಾರವನ್ನು ಹಾಕ್ಲಿಕ್ಕೆ ಹೋಗ್ತಾರೆ. ಹಾಕ್ಲಿಕ್ಕೆ ಹೋದಾಗ ದುರ್ಗಮ್ಮ ದೇವಿಯ ಮೇಲೆ ಕಾಲಿಟ್ಕೊಂಡು ಹೋಗ್ತಾರೆ. ಇದೆಲ್ಲವೂ ಕೂಡ ಸಾಕಷ್ಟು ಭಕ್ತರಿಗೆ ನೋವು ತಂದಿದೆ. ಅದಾದ ನಂತರ ಜೈಲ್ ಹತ್ರ ಬರ್ತಾರೆ ಅಭಿಮಾನಿಗಳು. ಕುಂಕುಮಾರ್ಚನೆ ಮಾಡಿರ್ತಕ್ಕಂಥ ಕುಂಕುಮವನ್ನು ದರ್ಶನಿಗೆ ನೀಡಬೇಕಂತೇಳಿ ಪೊಲೀಸರ ಹತ್ರ ಒಂದಷ್ಟು ವಾಗ್ವಾದ ಮಾಡ್ತಾರೆ. ಅದನ್ನು ನಾವು ಹೋಗೋಕ್ಕಾಗಲ್ಲ, ದರ್ಶನ್ ಹತ್ರ ನೀವಾದರೂ ಈ ಕುಂಕುಮವನ್ನು ತೆಗೆದುಕೊಂಡು ಹೋಗಿ ದರ್ಶನ್ ಅವರಿಗೆ ನೀಡಿ ಅನ್ನೋಂಥ ಮನವಿಯನ್ನು ಮಾಡ್ತಾರೆ. ಅದ್ಯಾವುದನ್ನು ಕೂಡ ಪೊಲೀಸರು ಪುರಸ್ಕಾರ ಮಾಡೋದಿಲ್ಲ. ಈ ಸಂದರ್ಭದಲ್ಲಿ ಸುವರ್ಣ ನ್ಯೂಸ್ ಜೊತೆಗೆ ಮಾತಾಡ್ತಕ್ಕಂಥ ಅಭಿಮಾನಿಗಳು, ನಾವು ಯಾವುದೇ ರೀತಿಯಾಗಿ ದೇವರ ಮೂರ್ತಿಯ ಮೇಲೆ ಕಾಲಿಟ್ಟಿಲ್ಲ, ನಾವು ದೇವಸ್ಥಾನದ ಆಡಳಿತ ಮಂಡಳಿಯವರಿಗೆ ಹೇಳಿದ್ವಿ, ಅವರೇ ಮೇಲ್ಗಡೆ ಹತ್ಕೊಂಡು ಹಾರವನ್ನು ಹಾಕಿದ್ದಾರೆ. ನಾವು ಅಭಿಮಾನಿಗಳು ಅಂಧಾಭಿಮಾನಿಗಳೆಲ್ಲ, ಹುಚ್ಚುತನ ಮಾಡಿಲ್ಲ ಅನ್ನೋಂಥ ಒಂದು ಸಮರ್ಥನೆ ಅಥವಾ ಸ್ಪಷ್ಟನೆ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಆದರೆ ದೇವಸ್ಥಾನದ ದೇವರ ಮೂರ್ತಿ ಮೇಲೆ ಹತ್ತತಕ್ಕಂಥ ಅಗತ್ಯತೆ ಏನು ಅಂತಂದರೆ, ಅಗತ್ಯ ಏನಿತ್ತು? ಹಾರವನ್ನು ಕ್ರೇನ್ ಮೂಲಕವೂ ಹಾಕ್ಬೋದಾಗಿತ್ತಲ್ಲ ಅನ್ನೋಂಥ ಪ್ರಶ್ನೆಗೆ ಸಮರ್ಥವಾದಂಥ ಉತ್ತರ ನೀಡಲ್ಲ. ನಾವಾದರೂ ಹತ್ತಿಲ್ಲ, ಇದೆಲ್ಲವೂ ಕೂಡ ದೇವಸ್ಥಾನದ ಆಡಳಿತ ಮಂಡಳಿಯವರಿಗೆ ಕೊಟ್ಟಿದ್ವಿ, ಅವರೇ ಹತ್ತಿ ಹಾರವನ್ನು ಹಾಕಿದ್ದಾರೆ. ನಮಗೆ ದೇವರ ಮೇಲೆ ನಂಬಿಕೆ, ವಿಶ್ವಾಸ, ಪ್ರೀತಿ ಎಲ್ಲವೂ ಇದೆ. ನಾವು ಕೂಡ ದರ್ಶನ್ ಅವರ ಬಿಡುಗಡೆಯಾಗಿಯೇ ಪೂಜೆ ಪುನಸ್ಕಾರ ಮಾಡಿ ದೊಡ್ಡ ಹಾರವನ್ನು ಹಾಕಿದ್ದೇವೆ. ನಾವು ಹೇಗೆ ದೇವರ ಮೇಲೆ ಕಾಲಿಡ್ತೇವೆ ಅನ್ನೋಂಥ ಒಂದು ಮಾತನ್ನು ಹೇಳ್ತಕ್ಕಂಥ ಪ್ರಯತ್ನವನ್ನು ಅಭಿಯಾನಗಳು ಮಾಡ್ತಾರೆ. ಆ ದೇವಸ್ಥಾನಕ್ಕೆ ನೀಡ್ತಕ್ಕಂಥ ಅಲ್ಲಿ ನೀಡ್ತಕ್ಕಂಥ ಕುಂಕುಮಾರ್ಚನೆಯನ್ನು ಕೂಡ ಮಾಡಿಸ್ಕೊಂಡು ಬಂದಂಥ ಕುಂಕುಮವನ್ನು ಕೂಡ ಇಲ್ಲಿ ಜೈಲು ಮುಂದೆ ಬರ್ತಾರೆ, ಕೊಡೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾರೆ. ಒಂದು ದೊಡ್ಡ ಹೈಡ್ರಾಮವನ್ನು ಕೂಡ ಕ್ರಿಯೇಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಪೊಲೀಸರು ಯಾವುದಕ್ಕೂ ಕೂಡ ಒಪ್ಪೋದಿಲ್ಲ. ನೀವು ಎಲ್ಲೇ ಕುಂಕುಮಾರ್ಚನೆ ಮಾಡಿದ್ರು, ನೀವೇನೇ ಅಭಿಮಾನ ಮಾಡಿದ್ರು, ಅದೆಲ್ಲವೂ ಕೂಡ ಜೈಲಿಂದ ಆಚೆಗೆ, ಗೇಟ್ನಿಂದ ಆಚೆಗೆ ಅವೆಲ್ಲವೂ ಕೊಡಬೇಕು. ಆದರೆ ನಾವು ಇಲ್ಲಿ ಒಳಗಡೆ ಬಿಡೋದಿಲ್ಲ ಅನ್ನೋಂಥ ಮಾತನ್ನು ಹೇಳ್ತಾರೆ. ಅದಾದ ಬಳಿಕ ತಾವಿಲ್ಲಿ ದೃಶ್ಯಾವಳಿ ಹೇಳ್ತಿರ್ಬೋದು, ಒಂದು ಬ್ಯಾರಿಕೇಡನ್ನು ಹಾಕಿದ್ದಾರೆ.
ಆ ಬ್ಯಾರಿಕೇಡ್ ಮೇಲೆ ಕುಂಕುಮವನ್ನು ಇಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ. ಕುಂಕುಮವನ್ನು ಆ ಬ್ಯಾರಿಕ್ ಮೇಲೆ ಇಟ್ಟು ಅದು ನಾವು ದರ್ಶನ್ಗೆ ಕೊಟ್ಟಂತೆಯೇ ಅನ್ನೋಂಥ ಒಂದು ಭಾವನೆಯನ್ನು ವ್ಯಕ್ತಪಡಿಸಿ ಇಲ್ಲಿಂದ ಎಲ್ಲ ಅಭಿಮಾನಿಗಳು ಹೋಗ್ತಾರೆ. ಯಾಕಂದರೆ ಪೊಲೀಸರು ಹೇಳ್ತಾರೆ ಹೆಚ್ಚು ಹೊತ್ತು ಇಲ್ಲಿ ಇರಲಿಕ್ಕೆ ನಿಮಗೆ ಅವಕಾಶ ಇಲ್ಲ, ನೀವು ಹೊರಗಡೆ ಹೋಗಬೇಕು ಅನ್ನೋಂಥ ಮಾತನ್ನು ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕುಂಕುಮವನ್ನು ಬ್ಯಾರಿಕೇಡ್ ಮೇಲೆ ಹಚ್ಚಿ ಇಲ್ಲಿಂದ ಎಲ್ಲ ಅಭಿಮಾನಿಗಳು ಹೋಗಿದ್ದಾರೆ. ದುರ್ಗಮ್ಮ ದೇವಿ ಮೇಲೆ ಕಾಲಿಟ್ಟಿದ್ದ ಪ್ರಕರಣಕ್ಕೆ ಒಂದಷ್ಟು ಸಮರ್ಥನೆಯನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಅಭಿಮಾನಿಗಳು ಮಾಡಿದ್ದಾರೆ. ಅರುಣ್, ಥ್ಯಾಂಕ್ ಯು ನರಸಿಂಹಮೂರ್ತಿ ಎಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.